ನಿನ್ನೆ ಮೈಸೂರಿಂದ ಬೆಂಗಳೂರಿಗೆ KSRTC ಐರಾವತ ಬಸ್ ಅಲ್ಲಿ ನಾನು ಪ್ರಯಾಣ ಮಾಡ್ತೀನಿ ನೋಡಿ. ಟೋಟಲ್ ಒಬ್ಬ ವಯಸ್ಕರಿಗೆ 370 ರೂಪಾಯಿ ಫೇರ್ ಆಗೋದು. GST ಅಂತ ಅಂದ್ಬಿಟ್ಟು 19 ರೂಪಾಯಿ ಕಟ್ ಆಗುತ್ತೆ. ಟೋಟಲ್ ಅಲ್ಲಿಗೆ 389 ರೂಪಾಯಿ ಬರ್ಬೇಕಿತ್ತು. ಆದ್ರೆ ₹1 ನೋಡಿ, ರೌಂಡೆಡ್ ಆಫ್ ಅಮೌಂಟ್ ಅಂತ ₹1 ಹಾಕಿದ್ದಾರೆ. ಈ ₹1 ನಮ್ಮಂತ ಜನಗಳಿಗೆ ಮೋಸ ಆಗ್ತಾ ಇದೆ. ಈಗ ನೀವು ಕೇಳ್ಬೋದು, ಅಲ್ಲ ಗುರು ₹1 ಯಾಕೆ ಹಿಂಗ್ ಆಡ್ತೀಯಾ ಅಂತ. ಡೇಟಾಗಳ ಪ್ರಕಾರ KSRTC ಬಸ್ ಅಲ್ಲಿ ಪ್ರಯಾಣ ಮಾಡ್ತಕ್ಕಂತ ಪ್ರಯಾಣಿಕರ ಸಂಖ್ಯೆ ಒಂದು ದಿನಕ್ಕೆ 34 ರಿಂದ 35 ಲಕ್ಷ ಜನ. ಸೊ ಒಂದೊಂದು ಟಿಕೆಟ್ ಅಲ್ಲಿ ₹1 ಈ ತರ ರೌಂಡೆಡ್ ಆಫ್ ಅಮೌಂಟ್ ನ ಹಾಕ್ತು ಅಂತಂದ್ರೆ 35 ಲಕ್ಷ ಎಕ್ಸ್ಟ್ರಾ ಅಮೌಂಟ್ ಅಂತ ಸಿಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಾನು ಇದಕ್ಕೆ ಪೇ ಮಾಡಿದ್ದೇನೆ ಸ್ಕ್ಯಾನ್ ಕೋಡ್ ಮುಖಾಂತರ. ನೀವೆಲ್ಲ ನೋಡಿರ್ತೀರಾ, ಈಗ ಸ್ಕ್ಯಾನ್ ಕೋಡ್ ಮುಖಾಂತರ ಕಂಡಕ್ಟರ್ ಗೆ ನಾವು ಪೇ ಮಾಡಬಹುದು. ಈ ಸಿಸ್ಟಮ್ ನ ಏನಕ್ಕೆ ತಗೊಬಂದಿದ್ದಾರೆ ಅಂತಂದ್ರೆ, ಕಂಡಕ್ಟರ್ ಮತ್ತೆ ಪ್ರಯಾಣಿಕರ ನಡುವೆ ಚಿಲ್ಲರೆಯ ಒಂದು ಗುದ್ದಾಟ ಆಗ್ಬಾರ್ದು ಅನ್ನೋದಕ್ಕೋಸ್ಕರನೇ ತಂದಿರೋದು. ನಾನು ಸ್ಕ್ಯಾನ್ ಕೋಡ್ ನ ಹಿಂಗ್ ಇಟ್ಟಿದ ತಕ್ಷಣನೇ ಪರ್ಟಿಕ್ಯುಲರ್ಲಿ ಎಷ್ಟು ರೂಪಾಯಿ ಬರುತ್ತೆ ಅಂತ ಅಂದ್ಮೇಲೆ ಈ ರೌಂಡೆಡ್ ಅಮೌಂಟ್ ನ ಅವಶ್ಯಕತೆ ಏನಿದೆ ನೋಡಿ. ಈ ಟಿಕೆಟ್ ನ ದರ ನಮ್ಗೆ 370 ರೂಪಾಯಿ, 90 ರೂಪಾಯಿ ನಾವು ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದೀವಿ ಅಂತಂದ್ಮೇಲೆ ಮತ್ತೆ ₹1 ನಾವ್ ಯಾಕೆ ಎಕ್ಸ್ಟ್ರಾ ಕಟ್ಬೇಕು? ಸೊ ಇದು ನನ್ನ ಕ್ವಶನ್. ಆಸ್ ಎ ಸಿಟಿಸನ್ ಆಗಿ ನಾವ್ ಇದನ್ನೆಲ್ಲ ರೈಸ್ ಮಾಡ್ತು ಅಂತ ಮುಂದೆ ಈ ತರ ಎಲ್ಲಿ ಈ GST ಟ್ಯಾಕ್ಸ್ ಇದೆಲ್ಲ ಕಟ್ಟಿನೂ ನೀನ್ ಎಕ್ಸ್ಟ್ರಾ ದುಡ್ಡು ಕಟ್ಟು ಅಂತ ಹೇಳ್ತಾರಲ್ಲ, ಅದನ್ನ ನಾವ್ ಇವಾಗ್ಲಿಂದಾನೆ ತಡೆಗಟ್ಬೋದು ಅಂತ ನನ್ಗನ್ಸುತ್ತೆ. KSRTC ಚೀಫು ಮತ್ತೆ ನಮ್ಮ ಸಾರಿಗೆ ಮಂತ್ರಿಗಳಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸರ್ ಅವ್ರಿಗೆ ಈ ರೀಲ್ ನ ಶೇರ್ ಮಾಡಿ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.